ಗೈಸ್ ಫಸ್ಟ್ ಡೆಲಿವರಿ ಅಂದ್ರೆ ಅದು ಅಮೆಝಾನ್ ಮಾತ್ರ. ನೋಡಿ ನಿನ್ನೆ ಅಟೆಂಪ್ಟ್ ಟು ಡೆಲಿವರಿ ಹಾಕ್ಬಿಟ್ಟು ಹೋಗಿದ್ದಾರೆ, ಮನೇಲೇ ಇದ್ದೀನಿ ನಾನು. ಇಲ್ಲ ನಿನ್ನೆ ಯಾರು ಬಂದಿದ್ದು ಹೇಳಿ, ಕಾಲ್ ಮಾಡಿ ಕಾಲ್ ಮಾಡಿ. ಅದ ಹೆಂಗ ಅವನು ಅಟೆಂಪ್ಟ್ ಟು ಡೆಲಿವರಿ ಹಾಕ್ಬಿಟ್ಟು ಹೋಗುದಾ? ಅದೇ ಟಿಯಲ್ಲಿ ಕಾಲ್ ಮಾಡೋದು, ಯಾವನ್ ಅಟೆಂಪ್ಟ್ ಟು ಡೆಲಿವರಿ ಮನೇಲೇ ಇದ್ಬಿಟ್ಟು ಅಟೆಂಪ್ಟ್ ಡೆಲಿವರಿ. ಅದಕ್ಕೆ ಅಂತ ತಾನೇ ನಾನು ಕೆಲಸ ಬಿಟ್ಟು ಕುತ್ಕೊಂಡಿದ್ದೀನಿ. ಮತ್ತೆ ಅಟೆಂಪ್ಟ್ ಟು ಡೆಲಿವರಿ ಹಾಕ್ಬಿಟ್ಟೋದ್ರೆ ಏನು ಅರ್ಥ ಅದಕ್ಕೆ? ನೆನ್ನೆ ಕೊಡ್ಬೇಕಾಗಿರೋ ಪ್ರಾಡಕ್ಟ್ ನಾನು ಕೊಡ್ಲಿಲ್ಲ ಅಂದ್ರೆ ನನಗೆ ಲಾಸ್ ಆಗೋದು, ಅವ್ರಿಗೆ ಲಾಸ್ ಆಗೋದಾ? ಇಲ್ಲ ನಿಮ್ಮ ಟಿ ಎಲ್ ನಂಬರ್ ಕೊಡಿ, ಅದು ಯಾರು ಅಂತ ನಾನು ನೋಡ್ಲೇಬೇಕು. ನಿಮ್ಮ ಟಿ ಎಲ್ ನಂಬರ್ ಇರುತ್ತಲ್ಲ ನಿಮ್ಮ ಹತ್ರ, ನಿಮ್ಮ ಆಫೀಸ್ ನಂಬರ್ ಇಲ್ವೋ ನಿಮ್ಮ ಹತ್ರ? ಅದೇಂಗಿರಲ್ಲ ನಿಮ್ಮ ಹತ್ರ ಆಫೀಸ್ ನಂಬರು? ಅಣ್ಣ ಆಫೀಸ್ ಕೂಡ್ಲಿಗೇಟ್ ಅಲ್ಲಿ ಇರೋದು ನಾನು ನೋಡಿದ್ದೀನಿ ಅಣ್ಣ. ಮತ್ತೆ ಅದೇಂಗ್ ನೀವು ಶಿಪ್ಮೆಂಟ್ ಅವನು ಸ್ಕ್ಯಾನ್ ಮಾಡದೆ ಕೊಟ್ಬಿಡ್ತಾನೆ? ಹೌದು ಅಣ್ಣ, ವ್ಯಾನಲ್ಲಿ ಬರ್ತಾನೆ, ಶಿಪ್ಮೆಂಟ್ ಸ್ಕ್ಯಾನ್ ಮಾಡದೆ ಅದೇಂಗೆ ಆಫೀಸಿಂದ ಹೊರಗಡೆ ತಳ್ಬಿಡ್ತಾನೆ. ಸ್ಕ್ಯಾನ್ ಮಾಡಿ ಕಳ್ಸಕ್ ಒಬ್ಬ ಇದ್ದೇ ಇರ್ತಂತಾನೆ, ಅವನೇ ಟಿ ಎಲ್. ವಿಷಯಕ್ಕೆಲ್ಲ ನಾನು ವಿಡಿಯೋ ಮಾಡಬಾರ್ದು, ಬಟ್ ಆದ್ರೆ ಇದು ಏನಕ್ಕೆ ವಿಡಿಯೋ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಒಂದು ಶಿಪ್ಮೆಂಟ್ ಇತ್ತು ಅಂದ್ರೆ ಬರಲ್ಲ ಅಂತೆ, ಶಿಪ್ಮೆಂಟ್ ಇತ್ತು ಅಂದ್ರೆ ಬರೋದೇ ಇಲ್ಲ ಅಂತೆ, ನೆಕ್ಸ್ಟ್ ಡೇ ಯಾವ್ದಾದ್ರು ಶಿಪ್ಮೆಂಟ್ ಅಂದ್ರೆ ಮಾತ್ರ ಬರೋದಂತೆ. ಇದು ಕೂಡ್ಲಿಗೇಟ್ ಹಬ್ ನ ಹಣೆ ಬರ, ಅಮೆಝಾನ್ ಹಬ್ ನ ಹಣೆ ಬರ. ಇದಕ್ಕೆ ಅಮೆಝಾನ್ ಅವನೇ ನನಗೆ ರಿಪ್ಲೈ ಮಾಡಬೇಕು, ಇಲ್ಲಾಂದ್ರೆ ಕೂಡ್ಲಿಗೇಟ್ ಹಬ್ ಅವ್ನು ರಿಪ್ಲೈ ಮಾಡಬೇಕು. ನಿನ್ನೆ ಫೋನ್ ಮಾಡ್ಬಿಟ್ಟು ಏನಂತವ್ರೆ, ಆ ಕಡೆ ಒಂದೇ ಶಿಪ್ಮೆಂಟ್ ಇದೆಯಪ್ಪ, ನಾನು ಬರಲ್ಲ, ಸಾಯಂಕಾಲ ಬರ್ತೀನಿ ಅಂತ. ಸಾಯಂಕಾಲನೂ ಬಂದಿಲ್ಲ, ಸಾಯಂಕಾಲ ಅಟೆಂಪ್ಟ್ ಡೆಲಿವರಿ ಮಾಡ್ಬಿಟ್ಟು ಹೋಗಿದ್ದಾರೆ, ಮನೇಲೆ ಕುತ್ಕೊಂಡಿದ್ದೀನಿ. ಫೋನ್ ಮಾಡ್ಬಿಟ್ಟು ಅಷ್ಟಕ್ಕೂ ಏನಂತ ಹೇಳಿದ್ರೆ, ಬೆಳಗ್ಗೆ ಸಾಯಂಕಾಲ ಮನೇಲಿ ಇರಪ್ಪ, ತಗೊಂಬಂದು ಕೊಡ್ತೀನಿ. ಇದು ಏನಕ್ಕೆ ಕೇಳಬೇಕು? ನಮ್ಮ ಕೆಲಸ ಹೋಯ್ತು, ಸಾಯಂಕಾಲ ನಮ್ಮ ಕೆಲಸ ಹೋಯ್ತು, ನಾವು ಕಾಯ್ಕೊಂಡು ಕೂತ್ಕೊಂಡಿದೀವಿ. ಇದು ಕೂಡ್ಲಿಗೇಟ್ ಹಬ್ದು ವರ್ಸ್ಟ್ ಡೆಲಿವರಿ.